ಮುಂಗಾರು ಋತುವಿಗೆ ರಸಗೊಬ್ಬರದ ಸಮರ್ಪಕ ದಾಸ್ತಾನಿದ್ದು ದೇಶಾದ್ಯಂತ 200.98 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಲಭ್ಯವಿದೆ ಎಂದು ರಸಗೊಬ್ಬರ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಅಪರ್ಣಾ ಎಸ್ ಶರ್ಮಾ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಅಂತರ್ ಸಚಿವಾಲಯದ ಪತ್ರಿಕಾಗೋಷ್ಠಿಯಲ್ಲಿ ಅವರು, ರಸಗೊಬ್ಬರ ಬೆಲೆಗಳಲ್ಲಿ ಯಾವುದೇ ಪ್ರಮುಖ ಬದಲಾವಣೆಯಾಗಿಲ್ಲ. ದೇಶೀಯ ಉತ್ಪಾದನೆ 86.2 ಲಕ್ಷ ಮೆಟ್ರಿಕ್ ಟನ್ ತಲುಪಿದೆ. ಆದರೆ 22 ಲಕ್ಷ ಮೆಟ್ರಿಕ್ ಟನ್ ಹೆಚ್ಚು ಆಮದು ಮಾಡಿಕೊಳ್ಳಲಾಗಿದೆ ಎಂದರು. ಸ್ಥಿರ ಪರಿಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ರಸಗೊಬ್ಬರ ಸರಬರಾಜು, ಕಚ್ಚಾ ವಸ್ತುಗಳ ಲಭ್ಯತೆ ಮತ್ತು ಸಬ್ಸಿಡಿ ಪಾವತಿಗಳನ್ನು ನಿಯಮಿತವಾಗಿ ಪರಿಶೀಲಿಸುತ್ತಿದೆ ಎಂದು ಮಾಹಿತಿ ನೀಡಿದರು. Other raw materials for fertilizer manufacturing, the availability of inputs for other inputs for urea and complex manufacture is being reviewed regularly by the government, by the department, and the subsidy bills are being paid regularly on weekly basis through our integrated fertilizer management subsidy system. The Department of Fertilizer has been reviewing the overall situation and so far about 9 empowered group of secretary. The meetings have been chaired by Secretary Fertilizer. Overall, the situation remains strong and stable and comfortable. ಪೆಟ್ರೋಲಿಯಂ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮಾರ್ಚ್ನಿಂದ 7.37 ಲಕ್ಷಕ್ಕೂ ಹೆಚ್ಚು ಪಿಎನ್ಜಿ ಸಂಪರ್ಕಗಳನ್ನು ಅನಿಲೀಕರಣಗೊಳಿಸಲಾಗಿದೆ. 58,000ಕ್ಕೂ ಹೆಚ್ಚು ಗ್ರಾಹಕರು ಎಲ್ಪಿಜಿ ಸಂಪರ್ಕಗಳನ್ನು ತ್ಯಜಿಸಿದ್ದಾರೆ ಎಂದರು. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮತ್ತು ಎಲ್ಪಿಜಿ ಬೆಲೆಗಳಲ್ಲಿ ತೀವ್ರ ಏರಿಕೆ ಕಂಡುಬಂದಿದೆ. ಇದೆಲ್ಲದರ ಕಾರಣದಿಂದಾಗಿ ಕಚ್ಚಾ ತೈಲ, ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲದ ಆಮದುಗಳ ಮೇಲೂ ಪರಿಣಾಮ ಬೀರಿದೆ. ಆದಾಗ್ಯೂ ದೇಶದ ಸಂಸ್ಕರಣಾಗಾರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ದಾಸ್ತಾನುಗಳಿವೆ ಎಂದರು. ಕಳೆದ 4 ದಿನಗಳಲ್ಲಿ 1.72 ಕೋಟಿ ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ. ವಾಣಿಜ್ಯ ಎಲ್ಪಿಜಿ ಮತ್ತು ಆಟೋ ಎಲ್ಪಿಜಿ ಸರಬರಾಜುಗಳು ಸಾಮಾನ್ಯವಾಗಿ ಮುಂದುವರೆದಿವೆ. ಯೂರಿಯಾ ಸ್ಥಾವರಗಳಿಗೆ ನೈಸರ್ಗಿಕ ಅನಿಲ ಪೂರೈಕೆಯು 96% ಅಗತ್ಯತೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಸಿಜಿಡಿ ಘಟಕಗಳಿಗೆ ಪೂರೈಕೆಯನ್ನು 80% ಹೆಚ್ಚಿಸಲಾಗಿದೆ ಎಂದು ಅವರು ಅಂಕಿ ಅಂಶ ನೀಡಿದರು. पंप सेल पर भी शिफ्ट हो रहा है, परंतु इसके बावजूद भी देश में पेट्रोल और डीजल की सप्लाई को नॉर्मल कर बनाए रखने के लिए हर संभव प्रयत्न किया जा रहा है और कोई भी रिटेल आउटलेट पर कोई ड्राई आउट नहीं है. इसी तरह घरेलू कुकिंग एलपीजी गैस की सप्लाई भी इंश्योर की जा रही है. किसी डिस्ट्रीब्यूटर पर कोई ड्राई आउट नहीं है. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿನ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ. ಭಾರತೀಯ ಸಮುದಾಯದ ಸುರಕ್ಷತೆ ಮತ್ತು ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳುವತ್ತ ಗಮನ ಹರಿಸಲಾಗಿದೆ ಎಂದರು. ರಾಯಭಾರ ಕಚೇರಿಗಳು ಮತ್ತು ದೂತಾವಾಸಗಳು ದಿನದ 24 ಗಂಟೆಗಳ ಕಾಲ ಸಹಾಯವಾಣಿ ನಿರ್ವಹಿಸುತ್ತಿವೆ. ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುತ್ತಿವೆ. ಯುಎಇ, ಸೌದಿ ಅರೇಬಿಯಾ, ಒಮಾನ್, ಕತಾರ್, ಕುವೈತ್, ಬಹರೇನ್, ಇರಾಕ್ ಮತ್ತು ಇಸ್ರೇಲ್ನಿಂದ ವಿಮಾನ ಕಾರ್ಯಾಚರಣೆಗಳು ಕ್ರಮೇಣ ಸುಧಾರಿಸುತ್ತಿವೆ. ಭಾರತೀಯ ಮತ್ತು ಪ್ರಾದೇಶಿಕ ವಿಮಾನಯಾನ ಸಂಸ್ಥೆಗಳು ಭಾರತದ ಬಹುಸ್ಥಳಗಳಿಗೆ ಮಾಹಿತಿ ನೀಡಿದರು. ಭಾರತೀಯ ಪ್ರಜೆಗಳು ಇರಾನ್ಗೆ ಪ್ರಯಾಣ ಬೆಳೆಸುವುದನ್ನು ತಪ್ಪಿಸಲು ಸೂಚಿಸಲಾಗಿದೆ. ಇಲ್ಲಿಯವರೆಗೆ 2,551 ಭಾರತೀಯರನ್ನು ರಾಯಭಾರ ಕಚೇರಿಯ ಸಹಾಯದಿಂದ ಭೂಗಡಿ ಮಾರ್ಗಗಳ ಮೂಲಕ ಇರಾನಿನಿಂದ ಹೊರಗೆ ಕರೆದೊಯ್ಯಲಾಗಿದೆ ಎಂದರು. Iran airspace is partially open. We have advised Indian nationals to avoid travelling to Iran and urged those already there to leave with our embassy's support. So far, our embassy in Tehran has facilitated